ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಬೆಂಗಳೂರಿನ ಅಂದರೆ IT ಸಿಟಿಯಲ್ಲಿ ದುಶ್ಯಾಸನ ಅಂತ ಒಬ್ಬ ಇದ್ದಾನೆ. ಈತ ನಡು ರಸ್ತೆಯಲ್ಲೇ ಯುವತಿಯ ಬಟ್ಟೆ ಹರಿಯೋದಕ್ಕೆ ಪ್ರಯತ್ನ ಪಡ್ತಾನೆ. IT ಸಿಟಿ ಬೆಂಗಳೂರಿನಲ್ಲೊಬ್ಬ ದುಶ್ಯಾಸನ ಇದ್ದಾನೆ. ಸ್ನೇಹದ ಹೆಸರಲ್ಲಿ ಪರಿಚಯ ಮಾಡಿಕೊಂಡು ಲವ್ ಮಾಡು ಅಂತ ಟಾರ್ಚರ್ ಕೊಡ್ತಾನೆ ಈ ಭೂಪ. ಇನ್ಸ್ಟಾದಲ್ಲಿ ಒಬ್ಬ ಯುವತಿಗೆ ಪರಿಚಯವಾಗಿರ್ತಾನೆ, ನವೀನ್ ಕುಮಾರ್ ಅಂತ ಆತನ ಹೆಸರು. 1 ವರ್ಷದ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿ ಆಗಾಗ ಭೇಟಿ ಮಾಡ್ತಾ ಇರ್ತಾನೆ ಆಕೆಯನ್ನ. ಪ್ರೀತ್ಸೆ ಅಂತ ಹಿಂದೆ ಬಿದ್ದಿರ್ತಾನೆ ಆ ನವೀನ್. ಆತನಿಂದ ಬೇಸತ್ತು ಆ ಯುವತಿ ಕೆಲಸನೂ ಬಿಟ್ಟು PG ಸೇರ್ಕೊಂಡಿರ್ತಾಳೆ ಬೇರೆ ಕಡೆ. ನಾಗರಬಾವಿಯ ಉಲ್ಲಾಳ ಮುಖ್ಯ ರಸ್ತೆಯ PGಯ ಬಳಿ ಬಂದು ಡೈಲಿ ಟಾರ್ಚರ್ ಕೊಡ್ತಿದ್ದ ಆತ. ಲವ್ ಮಾಡು ಅಂತ. ಆಗ ನಡು ರೋಡ್ನಲ್ಲೇ ಬಟ್ಟೆ ಹಿಡಿದು ಎಳೆದಾಡಿದ್ದಾನೆ. ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಈಗ ಯುವತಿ. ನೋಡಿ, ಮೇಲಿಂದ ಮೇಲೆ ಪ್ರೂವ್ ಆಗ್ತಾ ಇದೆ IT ಸಿಟಿ ಬೆಂಗಳೂರು ಮಹಿಳೆಯರಿಗೆ ಎಷ್ಟು ಸೇಫು ಅಂತ. ಮಹಿಳೆಯ ಮೇಲಿನ ದೌರ್ಜನ್ಯದ ಕೇಸ್ಗಳು ಬೆಂಗಳೂರಿನಲ್ಲಿ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ನೋಡಿ, ಈಗಲೂ ಕೂಡ ಆಗಿದೆ. ನೋಡಿ, ಕಾರಲ್ಲಿ ಬರ್ತಾನೆ ಆತ. ಕಾರ್ ಬಂದು ನಿಲ್ಲಿಸಿ ಮತ್ತೆ ಹೊರಗಡೆ ಬರ್ತಾನೆ. ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತನೋ ಸಿಕ್ಕಿಲ್ಲ ಅಂತನೋ ಗೊತ್ತಿಲ್ಲ. ಆತನ ಮೇಲೆ ರೇಗಾಡಿ ಆಕೆಯ ಬ್ಯಾಗ್ ಕಿತ್ಕೊಳ್ತಾನೆ. ಬ್ಯಾಗ್ ಕಿತ್ಕೊಂಡು ಮೊಬೈಲ್ ಏನೋ ಹುಡುಕಾಡಿ ಆಕೆಯನ್ನು ಮಾತನಾಡಿಸುವಂಥ ಪ್ರಯತ್ನದಲ್ಲಿ ಜಗಳ ಮಾಡೋದಕ್ಕೋಗಿ ಬಟ್ಟೆಯನ್ನು ಹಿಡಿದು ಎಳೆದಾಡಿದ್ದಾನೆ. ಯಾವ ಭಯವೂ ಇಲ್ಲದೆ ರೋಡ್ನಲ್ಲಿ ಎಲ್ಲರ ಎದುರುಗಡೆ ಮಹಿಳೆಯ ಬಟ್ಟೆ ಹಿಡಿದು ಎಳೆದಾಡ್ತಾನೆ ಆತ. ಪಾಪ ಆಕೆಯ ಜೊತೆಗೆ ಮತ್ತೊಬ್ಬರು ಯುವತಿ ಇದ್ದಾರೆ. ಆಕೆ ಭಯ ಪಟ್ಕೊಂಡು ಸೈಡಲ್ಲಿ ನಿಂತಿದ್ದಾಳೆ. ಆದರೆ ಬೇರೆ ಯಾರೂ ಕೂಡ ಓಡಾಡ್ತಿರ್ಲಿಲ್ಲ ಅನ್ಸುತ್ತೆ. ಅದು ಅಡ್ಡ ರಸ್ತೆ. ಇದು ಅಡ್ಡ ರಸ್ತೆಯಲ್ಲಿ ಯಾರು ಓಡಾಡಿದ ಕಾರಣ ಯಾರೂ ತಡೆಯುವಂಥ ಪ್ರಯತ್ನಕ್ಕೆ ಹೋಗಿಲ್ಲ. ಬೆಂಗಳೂರಿನ ಉಲ್ಲಾಳದಲ್ಲಾಗಿರೋದು ಇದು. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ರೀತಿಯಾದಂಥ ಘಟನೆಗಳು ಈ ಹಿಂದೆಯೂ ಕೂಡ ಹಲವು ಬಾರಿ ಆಗಿತ್ತು, ಅಂದರೆ ಮಹಿಳೆಯ ಮೇಲಿನ ದೌರ್ಜನ್ಯ ಅಂತ. ಆ ಕೇಸ್ಗಳೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದ್ದಂತೆ ಬೆಂಗಳೂರು ಮಹಿಳೆಯರಿಗೆ ಎಷ್ಟು ಸೇಫು ಅನ್ನುವಂಥ ಪ್ರಶ್ನೆ ಈಗ ಮತ್ತೆ ಅದೇ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಇಲ್ಲಾಗಿದ್ದೇನು? ಶರತ್, ನವೀನ್ ಎನ್ನುವಂತಹ ಯುವಕ ಏನು ಒಂದು PGಯಲ್ಲಿದ್ದಂತಹ ಯುವತಿಯ ಜೊತೆ ಸ್ನೇಹವಾಗಿರುತ್ತೆ. ಇಬ್ರು ಕೂಡ ಸಾಕಷ್ಟು ದಿನಗಳ ಕಾಲ ಸುತ್ತಾಟವನ್ನ ಮಾಡಿರ್ತಾರೆ. ಆಗ ಈತ ಕೂಡ ಪ್ರೀತಿಸಿ ಅಂತ ಹೇಳಿ ಆಕೆ ಹಿಂದೆಯನ್ನ ಬಿದ್ದಿರ್ತಾನೆ. ಆದರೆ ಈಕೆ ಪ್ರೀತಿಯನ್ನ ನಿರಾಕರಣೆ ಮಾಡಿರ್ತಾಳೆ. ಆಗಾಗ ಇಬ್ರು ಕೂಡ ನಾಗರಬಾವಿಯ ಸರ್ಕಲ್ ಬಳಿ ಬಂದು ಊಟ ತಿಂಡಿ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡಿರ್ತಾರೆ. ಈಗ ದಿನ ಕಳೆದಂತೆ ಕೂಡ ಆ ಇಬ್ಬರ ನಡುವೆ ಕೂಡ ಸ್ನೇಹ ಗಾಢವಾಗಿರುತ್ತೆ. ಆದರೆ ಈತ ಪ್ರೀತಿ ಮಾಡುವಂತ ಹೇಳಿ ಆಕೆಯನ್ನ ಟಾರ್ಚರ್ ಮಾಡ್ತಿರ್ತಾನೆ. ಅದಕ್ಕೆ ನಿರಾಕರಣೆ ಮಾಡಿ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಹಾಗೆ ಇರೋಣ ಅಂತ ಹೇಳಿ. ಆದ್ರೆ ಈತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಲವ್ ಮಾಡಬೇಕಂತ ಹೇಳಿ ಟಾರ್ಚರ್ ಅನ್ನ ಕೊಡ್ತಾನೆ. ಆಗ PG ಬಳಿ ಬಂದು ಆಕೆಯ ಬಳಿ ಇದೇ ರೀತಿಯಾಗಿ ಆತ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಆಕೆ ವಿರೋಧವನ್ನ ಕೂಡ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಆಕೆಯನ್ನ ಎಳೆದಾಡಿ ಆಕೆಯ ವ್ಯಾನಿಟಿ ಬ್ಯಾಗ್ ಅನ್ನ ಕಿತ್ಕೊಂಡು ಅದ್ರ ಒಳಗಡೆ ಇದ್ದಂತಹ ತನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾಳೆ. ಆಕೆ ಕಿರ್ಚಾಡ್ತಾಳೆ. ಸೊ ಎಲ್ಲಾ ದೃಶ್ಯಗಳು ಕೂಡ CCTVಯಲ್ಲಿ ಸರಿಯಾಗಿರುತ್ತೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆ ದೂರನ್ನು ಕೂಡ ಕೊಟ್ಟಿದ್ದಾಳೆ. ದೂರಿನ ಆಧಾರದ ಮೇಲೆ ಈ ನವೀನ್ ಅನ್ನುವಂತಹ ಯುವಕನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ ಹೇಳುವಂತಹ ಪ್ರಕಾರವಾಗಿ ಆಕೆಯನ್ನ ಪ್ರೀತಿಸ್ತಾ ಇದ್ದ, ಆಕೆ ಕೂಡ ಇಷ್ಟ ಇತ್ತು. ಆದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಕೆ ಮುಜುಗರ ಪಡ್ತಾ ಇದ್ಲು. ಈ ಕಾರಣಕ್ಕಾಗಿ ನಾನು ಆಕೆಯನ್ನ ಕೇಳಿದ್ದೆ. ಆದ್ರೆ ಆಕೆಯ ಮೇಲೆ ಸಂಶಯ ಪಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ, ಅಂದ್ರೆ ಅನುಮಾನದಿಂದಾಗಿ ಈ ರೀತಿಯಾಗಿ ವರ್ತಿಸುತ್ತಿದ್ದಾನೆ ಅಂತ ಹೇಳುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಯುವತಿಯ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಶರತ್, ವೆಂಕಟೇಶ್, ಡೀಟೇಲ್ಸ್ಗಾಗಿ